ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಹೊಸ ಹೆಲ್ತ್ ಟಿಪ್ಸ್ಗಳು ನಿಮಗಾಗಿ. ಹೊಟ್ಟೆ ಹಿಡಿದುಕೊಂಡಂತೆ ಆದಾಗ 6 ಚಮಚದಷ್ಟು ನಿಂಬೆಹಣ್ಣಿನ ರಸದೊಂದಿಗೆ ಅಷ್ಟೇ ಪ್ರಮಾಣದ ನೀರನ್ನು ಬೆರೆಸಿ ದಿನಕ್ಕೆ 3 ಬಾರಿ ಕುಡಿಯುತ್ತಾ ಬಂದರೆ ಹೊಟ್ಟೆ ನಿರಾಳವಾಗುತ್ತದೆ. ಹೊಣಗೋಣೆ ಸೊಪ್ಪಿನೊಂದಿಗೆ ತೊಗರಿಬೇಳೆಯನ್ನು ಚೆನ್ನಾಗಿ ಹಾಕಿ ಮಾಡಿದ ಕೂಟವನ್ನು ಅನ್ನದೊಂದಿಗೆ ಕಲಸಿ ತುಪ್ಪವನ್ನು ಹಾಕಿಕೊಂಡು ತಿಂದರೆ ಕಣ್ಣುಗಳಿಗೆ ತಂಪು ಉಂಟಾಗುತ್ತದೆ. ಕಸ್ತೂರಿ 1 ಭಾಗದಷ್ಟಾದರೆ ಕೇಸರಿ 2 ಭಾಗದಷ್ಟು ಮತ್ತು ಗೊರೋಚನ 3 ಭಾಗದಷ್ಟು ಸೇರಿಸಿ ಎದೆಹಾಲಿನಲ್ಲಿ ಅಥವಾ ವೀಳ್ಯದೆಲೆ ರಸದಲ್ಲಿ ಅರೆದು ಕುಡಿದರೆ ಪಿತ್ತ, ಶೀತ ಮುಂತಾದವುಗಳು ನೀಗುತ್ತದೆ. ಈ ಮಿಶ್ರಣವನ್ನೇ ಜೇನುತುಪ್ಪದಲ್ಲಿ ಸೇರಿಸಿ ಇಟ್ಟುಕೊಂಡರೆ ವಾಯು ತೊಂದರೆ ದೂರವಾಗುತ್ತದೆ. ಕಾಯಿಸಿದ ಹಸು ಹಾಲಿಗೆ 1 ಚಹಾ ಚಮಚದಷ್ಟು ಜೇನುತುಪ್ಪವನ್ನು ಕಲಸಿ ಪ್ರತಿದಿನವೂ ಸೇವಿಸುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ರಕ್ತಹೀನತೆ ರೋಗವು ವಾಸಿಯಾಗುತ್ತದೆ. ಗೋರಂಟಿ ಗಿಡದ ಬೇರನ್ನು ಚೆನ್ನಾಗಿ ಅರೆದು ಅದನ್ನು ಪಾದಗಳಲ್ಲಿ ಆಣಿ ಇರುವೆಡೆ ಇಟ್ಟು ಕಟ್ಟುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಆಣಿ ಮಾಯವಾಗುತ್ತದೆ. 15 ಮಿಲಿಲೀಟರ್ನಷ್ಟು ಈರುಳ್ಳಿ ರಸವನ್ನು ಬೆಳಿಗ್ಗೆ ಸಂಜೆಯಂತೆ ದಿನಕ್ಕೆ 2 ಸಲ 4 ದಿನಗಳವರೆಗೆ ಸೇವಿಸಿದರೆ ಸತತ ಧೂಮಪಾನದಿಂದ ಉಂಟಾದ ಕೆಮ್ಮು ಗುಣವಾಗುತ್ತದೆ. ತುಳಸಿ ಎಲೆಗಳನ್ನು ದೇಹಕ್ಕೆ ಉಜ್ಜಿಕೊಂಡು ಮಲಗಿದರೆ ಸೊಳ್ಳೆಗಳು ಹತ್ತಿರ ಸುಳಿಯುವುದಿಲ್ಲ. ನೆಮ್ಮದಿಯಿಂದ ನಿದ್ರಿಸಬಹುದು. ರಕ್ತಗಾಯಕ್ಕೆ ಟಿಂಚರ್ಗಿಂತಲೂ ಉತ್ತಮವಾದ ಔಷಧಿ ಎಂದರೆ ಕಾಂಚಿ ಸೊಪ್ಪು. ಈ ಸೊಪ್ಪಿನ ರಸವನ್ನು ರಕ್ತಗಾಯಕ್ಕೆ ಹಚ್ಚಿದರೆ ಗಾಯವು ಬೇಗನೆ ವಾಸಿಯಾಗುವುದಲ್ಲದೆ ಅದರ ನೋವು ತಗ್ಗುತ್ತದೆ. ಪುರುಷರು 30 ದಿನಗಳವರೆಗೆ ವೀರ್ಯ ಹೊರಬಿಡದೆ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಏನಾಗುತ್ತದೆ ಗೊತ್ತಾ? ದಿನವಿಡೀ ಎನರ್ಜಿ ತುಂಬಿರುತ್ತದೆ. ಮಾಡುವ ಕೆಲಸದಲ್ಲಿ ಹೆಚ್ಚು ಆಸಕ್ತಿ, ಏಕಾಗ್ರತೆ ಇರುತ್ತದೆ. ಮೊದಲನೇ ವಾರದಲ್ಲಿ ಮೊಡವೆ ಕಮ್ಮಿಯಾಗಿ ಮುಖ ಹಾಗೂ ಕೂದಲು ಫಲಫಲ ಹೊಳೆಯಲು ಪ್ರಾರಂಭಿಸುತ್ತದೆ. ಗಂಟೆಗಟ್ಟಲೆ ವ್ಯಾಯಾಮ ಮಾಡಿದರೂ ಸುಸ್ತಾಗುವುದಿಲ್ಲ. ತಿನ್ನೋ ಆಹಾರ ದೇಹಕ್ಕೆ ಚೆನ್ನಾಗಿ ಹೀರಿಕೊಳ್ಳುತ್ತದೆ. ವೀಳ್ಯದೆಲೆ, ಒಣಶುಂಠಿ ಮತ್ತು ಮೆಣಸು ಇವು 3 ಬಾಯಲ್ಲಿ ಹಾಕಿಕೊಂಡು ಜಗಿದು ಅದರ ರಸವನ್ನು ನುಂಗಿದರೆ ದೇಹದ ವಾಯು ತೊಂದರೆ ದೂರವಾಗುತ್ತದೆ. ಹೊಟ್ಟೆ ನೋವು, ಥಂಡಿ, ಅಜೀರ್ಣ, ಹೊಟ್ಟೆ ಮಂದ ಮುಂತಾದ ತೊಂದರೆಗಳಿಗೆ ದಾಳಿಂಬೆ ಹಣ್ಣಿನ ರಸವು ಅತ್ಯಂತ ಉಪಯುಕ್ತ ಔಷಧಿಯಾಗಿದೆ. ಕಬ್ಬಿನಾಂಶದ ಕೊರತೆ ಇರುವವರು ಅದರ ವೃದ್ಧಿಗಾಗಿ ಮಾತ್ರೆ, ಔಷಧಿಗಳನ್ನು ಸೇವಿಸುವ ಬದಲು ಸೀತಾಫಲ ಹಣ್ಣನ್ನು ಹೆಚ್ಚಾಗಿ ಸೇವಿಸಿದರೆ ಸಾಕು. ದೇಹದಲ್ಲಿ ತುರಿಕಜ್ಜಿ ಮುಂತಾದ ಹಣ್ಣುಗಳು, ಚರ್ಮ ರೋಗಗಳು ಇರುವಂತವರು ಹೆಚ್ಚಾಗಿ ಸೀಬೆಹಣ್ಣನ್ನು ಸೇವಿಸುತ್ತಾ ಬಂದರೆ ರೋಗಗಳು ನಿಯಂತ್ರಣಕ್ಕೆ ಬರುತ್ತದೆ. ಮಧುಮೇಹ ರೋಗಿಗಳಿಗೆ ದಿಢೀರನೆ ಬೆವರು ಮತ್ತು ತಲೆ ಸುತ್ತಲಾರಂಭಿಸಿದರೆ ಕೂಡಲೇ ಸ್ವಲ್ಪ ತಿಂಡಿಯನ್ನು ತಿಂದರೆ ತಲೆ ತಿರುಗುವುದು ನಿಲ್ಲುತ್ತದೆ. ಸೇಬಿನ ಹಣ್ಣಿನ ರಸವನ್ನು ರಕ್ತಗಾಯದ ಮೇಲೆ ಸವರಿದರೆ ರಕ್ತಸ್ರಾವವು ನಿಲ್ಲುತ್ತದೆ. ಮಲಬದ್ಧತೆ, ಅಜೀರ್ಣ, ಶೀತ ಮುಂತಾದವುಗಳಿಗೆ ಸೇಬಿನ ಹಣ್ಣು ಉತ್ತಮ ಔಷಧ. ಮೂತ್ರಕೋಶಗಳಲ್ಲಿ ಕಲ್ಲುಗಳು ಉಂಟಾಗದಂತೆ ತಡೆಗಟ್ಟಲು ಮತ್ತು ಮೂತ್ರ ವಿಸರ್ಜನೆಯು ಸರಾಗವಾಗಿ ಆಗಲು ಸೇಬಿನ ಹಣ್ಣಿನ ಸೇವನೆ ಸೂಕ್ತವಾದ ಪರಿಹಾರ. ಜಾಯಿಕಾಯಿಯನ್ನು ಹಸುವಿನ ಹಾಲಿನ ತುಪ್ಪದಲ್ಲಿ ಹುರಿದು ನಂತರ ಅದನ್ನು ಚೆನ್ನಾಗಿ ಅರೆದು ಹಸು ಹಾಲಿನ ಮೊಸರಿನಲ್ಲಿ ಹಾಕಿಟ್ಟು ಸೇವಿಸುತ್ತಾ ಬಂದರೆ ಹೊಟ್ಟೆಯಲ್ಲಿನ ತೊಂದರೆ ನೀಗುತ್ತದೆ. ಮದುವೆಯಾದ ಮೇಲೆ ಹೆಣ್ಣು ಮಕ್ಕಳು ಸುಂದರವಾಗಿ ಕಾಣಲು ಕಾರಣ, ಮದುವೆಯಾದ ಮೇಲೆ ಗಂಡ ಹೆಂಡತಿ ಲೈಂಗಿಕ ಕ್ರಿಯೆ ನಡೆಸೋದರಿಂದ ಹೆಣ್ಣಿನ ಶರೀರದಲ್ಲಿ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಆ ಹಾರ್ಮೋನ್ ಪರಿವರ್ತನೆಯಾಗಿ ಹೆಣ್ಣಿನ ಮುಖದ ಕಾಂತಿ ಇನ್ನಷ್ಟು ಹೆಚ್ಚುತ್ತದೆ. ಹಾಗಾಗಿ ಹೆಣ್ಣು ಮದುವೆಯಾದ ಮೇಲೆ ಸುಂದರವಾಗಿ ಕಾಣುತ್ತಾಳೆ. ಎಕ್ಕದ ಹಾಲನ್ನು ಆಕಸ್ಮಿಕವಾಗಿ ಕುಡಿದವರಿಗೆ ಅತ್ತಿ ಎಲೆಯ ರಸವನ್ನು ಕುಡಿದರೆ ವಿಷದ ಪ್ರಭಾವವು ತಗ್ಗುತ್ತದೆ. ಬೇವಿನ ಎಲೆಗಳನ್ನು ಚೆನ್ನಾಗಿ ಅರಿದು ಎಮ್ಮೆ ಹಾಲಿನ ಮೊಸರಿನೊಂದಿಗೆ ಕಲಸಿ 3 ದಿನಗಳವರೆಗೆ ಸೇವಿಸುತ್ತಾ ಬಂದರೆ ಮಧುಮೇಹ ರೋಗವು ನಿಯಂತ್ರಣಕ್ಕೆ ಬರುತ್ತದೆ. ಈ 3 ದಿನಗಳಲ್ಲೂ ಉಪ್ಪಿಲ್ಲದ ಆಹಾರವನ್ನು ಸೇವಿಸಬೇಕು. ಗೋರಂಟಿ ಎಲೆಗಳನ್ನು ಚೆನ್ನಾಗಿ ಅರೆದು ಪಾದಗಳ ತಳಭಾಗದಲ್ಲಿ ಕಟ್ಟಿಕೊಳ್ಳಬೇಕು. ಹೀಗೆ ಮಾಡುತ್ತಾ ಬಂದರೆ 4 ದಿನಗಳಲ್ಲಿ ಕಣ್ಣುರಿ ವಾಸಿಯಾಗುತ್ತದೆ. ತಾಟಿ ನುಗ್ಗಿನ ನೀರನ್ನು ಕುರುವಿನ ಮೇಲೆ 2 ಹೊತ್ತು ಹಚ್ಚಿದರೆ ಒಂದೇ ದಿನದಲ್ಲಿ ಕುರು ವಾಸಿಯಾಗುತ್ತದೆ. ನೆಲ್ಲಿಕಾಯಿಯ ಪುಡಿಯನ್ನು ಹಾಲಿನಲ್ಲಿ ಕಲಸಿ ಶೋಧಿಸಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಸೇವಿಸುತ್ತಾ ಬಂದರೆ ಸಾಧಾರಣ ಕೆಮ್ಮು ಮತ್ತು ನಾಯಿ ಕೆಮ್ಮಿನ ತೊಂದರೆಗಳು ನೀಗುತ್ತದೆ. ಹಸಿ ಶುಂಠಿಯೊಂದಿಗೆ 1 ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಸ್ವಲ್ಪ ಜೇನುತುಪ್ಪವನ್ನು ಕಲಸಿ ಕುಡಿದರೆ ಶೀತಭೇದಿ ನೀಗುತ್ತದೆ. ಪ್ರತಿದಿನವೂ ರಾತ್ರಿ ಮಲಗುವ ಮುನ್ನ ಕ್ಯಾರೆಟ್ ರಸದೊಂದಿಗೆ ಬಿಸಿಯಾದ ಹಾಲು ಮತ್ತು 1 ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿ ಸೇವಿಸುತ್ತಾ ಬಂದರೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಓಮವನ್ನು ಹಾಲಿನಲ್ಲಿ ಕುದಿಸಿ ಕಷಾಯದಂತೆ ಮಾಡಿ ಸೇವಿಸುತ್ತಾ ಬಂದರೆ ಮೂತ್ರಕೋಶದ ಕಲ್ಲುಗಳು ಕರಗುತ್ತದೆ.
ಮಾವಿನ ಓಟೆಯೊಳಗಿನ ಬೀಜವನ್ನು ಒಣಗಿಸಿ ಪುಡಿ ಮಾಡಿ 1 ಚಮಚದಷ್ಟು ಮಜ್ಜಿಗೆಯಲ್ಲಿ ಕಲಸಿ ಸೇವಿಸಿದರೆ ಶೀತಭೇದಿ ನಿಲ್ಲುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.